ವೆಲ್ಕಮ್ ಟು ಕಲೆಗುರುಗಂಪ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಾಸವಿ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಫೈನ್. ಇವತ್ತಿನ ಟಾಪಿಕ್ ಏನು ಗೊತ್ತಾ? ಇವತ್ತು ಒಂದು ಸಣ್ಣ ಸಣ್ಣ ಇನ್ಫಾರ್ಮೇಷನ್ ಹೆಲ್ತ್ ಬಗ್ಗೆ. ಭಾಳ ಜನ ಏನು ಮಾಡ್ತೀವಿ ಅಂದರೆ ಬಿ ಪಿ ಬರ್ತದಲ್ಲ, ಟ್ಯಾಬ್ಲೆಟ್ಸ್ ತೊಗೋಬೇಕಾ ತೊಗೋಬೇಡ್ದ ಅನ್ನೋದೊಂದು ಕನ್ಫ್ಯೂಷನ್ ಸ್ಟೇಜ್ನಾಗ ಇರ್ತಾರೆ. ತೊಗೊಂಡ್ರೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಸ್ಟಾಪ್ ಮಾಡಿದ್ರೆ ಏನಾರು ಎಫೆಕ್ಟ್ ಆಗ್ತದೇನೋ ಅಂತೇಳಿ ಭಾಳ ಮಂದಿಗೆ ಅದೊಂದು ಕನ್ಫ್ಯೂಷನ್ ಸ್ಟೇಜ್ನಾಗ ಇರ್ತಾರೆ. ಆಗ ಡಾಕ್ಟರ್ ಹೇಳಿಗಳಿಗೆ ನಾವೇನು ಮಾಡಬೇಕಂದ್ರೆ ಮತ್ತೆ ಒಂದಕ್ಕೆ ಎರಡು ಸರ್ತಿ ಮನೆಗೆ ಬಂದು ನಾರ್ಮಲ್ ಸ್ಟ್ರೆಸ್ ಇರಲಾರ್ದಾಗ ಒಂದು ಪ್ರಶಾಂತಲಿಂದ ಸ್ವಲ್ಪ ರಿಲ್ಯಾಕ್ಸ್ ಸಿಚುವೇಶನ್ನಾಗ ಮತ್ತೊಂದು ಸರ್ತಿ ಒಂದಕ್ಕೆ ಎರಡು ಸರ್ತಿ ನಾವು ಬಿ ಪಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಬೇಕಾದ್ರೆ ಟ್ಯಾಬ್ಲೆಟ್ಸ್ ಕಂಪಲ್ಸರಿ ತೊಗೋಬೇಕು. ಟ್ಯಾಬ್ಲೆಟ್ ತೊಗೋದ್ರಲಿಂದ ಅದೇ ಹಾಗೆ ನಾವು ಕಂಟಿನ್ಯೂ ಮಾಡಬೇಕೇನೋ, ಅದು ಬಿಡಬಾರ್ದೇನೋ ಅಂಥೇಳಿ ಸ್ವಲ್ಪ ಮಂದಿ ಅವಾಯ್ಡ್ ಮಾಡ್ತಿರ್ತಾರೆ. ಹಂಗೆ ಅವಾಯ್ಡ್ ಯಾವಾಗೂ ಮಾಡಬಾರ್ದು. ಯಾಕಂದರೆ ಬಿ ಪಿಲಿಂದ ನಮ್ಗೆ ಏನಾಗ್ತದೆ, ಬಿ ಪಿಲಿಂದ ಶುಗರು, ಕೊಲೆಸ್ಟ್ರಾಲು, ಕಿಡ್ನೀಸ್ ಎಲ್ಲದ್ರ ಮೇಲೆ, ಹಾರ್ಟ್ ಮೇಲೆ ಎಲ್ಲದ್ರ ಮೇಲೆ ಎಫೆಕ್ಟ್ ಆಗ್ತದೆ. ಪ್ಯಾರಾಲಿಸಿಸ್, ಸ್ಟ್ರೋಕ್ಸ್ ಬರ್ಲಿಕ್ಕೇನು ಅದಕ್ಕೂ ಒಂದು ದೊಡ್ಡ ಎಫೆಕ್ಟ್ ಆಗ್ತದೆ ಮಟ್ಟ. ಟ್ಯಾಬ್ಲೆಟ್ಸ್ ತೊಗೊಂಡಿವಿ ಅನ್ಕೋರಿ, ನಾವು ಅವೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇರ್ತದೆ ಮಟ್ಟ. ಇಲ್ಕಂದ್ರೆ ಅವು ಏನಾಗ್ತದೆ ಅಂದ್ರೆ ಅವು ಅಷ್ಟಕ್ಕಂತ ಮುಂಚೆನೇ ಬಂದುಬಿಡ್ತಾವೆ. ನಾವು ಟ್ಯಾಬ್ಲೆಟ್ ಗಂಜಿ ನಾವು ಯಾರಿಗೆ ಹೇಳಲಾರ್ದಂಗೆ ಟ್ಯಾಬ್ಲೆಟ್ ಬೇಡಪ್ಪ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತದೋ ಅಂತೇಳಿ ಅನ್ಕೋಬೇಡ್ರಿ. ಬಿ ಪಿ ಟ್ಯಾಬ್ಲೆಟ್ ತೊಗೋ ಅಂತೇಳಿ ಅಂದು ನಿಮ್ಗೂ ತಿಳಿದ ಮೇಲೆ ಡೆಫಿನೆಟ್ಲಿ ತೊಗೋರಿ. ಇವೆಲ್ಲ ಏನಂತಾರೆ ಪ್ಯಾರಾಲಿಸಿಸ್, ಸ್ಟ್ರೋಕ್ಸು, ಹಾರ್ಟ್ ಸ್ಟ್ರೋಕ್ಸು ಎಲ್ಲದಕ್ಕೂ ನಮ್ಗೆ ಏನು ಎಫೆಕ್ಟ್ ಆಗ್ಲಾರ್ದಂಗೆ ಇರ್ತದೆ. ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ಕೋತಾದ್ರೂ ವೇಟ್ ಬೆಳಿಬೇಡ್ರಿ, ಸಾಲ್ಟ್ ಹೆಚ್ಚಿದ್ದು ಫುಡ್ ತಿನ್ನಬೇಡ್ರಿ, ರೆಗ್ಯುಲರ್ ಎಕ್ಸಸೈಸ್ ಮಾಡಿರಿ. ಸ್ವಲ್ಪ ದಿವಸ ಆದಮೇಲೆ ಬಿ ಪಿ ಕಂಟ್ರೋಲ್ ಮಾಡಿದ್ಮೇಲೆ ಡಾಕ್ಟರ್ ಕೇಳಿ ಟ್ಯಾಬ್ಲೆಟ್ಸ್ ಬಿಡ್ಬೋದು. ಅದರಿಂದ ಏನು ಎಫೆಕ್ಟ್ ಇಲ್ಲ. ಬೇಗ ಹೈಕೋ ಅಂತ ಹೇಳಿದ್ದಾಗ ಕಂಪಲ್ಸರಿ ನಾವು ಅಂಜಲಾರ್ದಂಗೆ, ಏನು ಪ್ಯಾನಿಕ್ ಆಗಬೇಡ್ರಿ, ಏನು ಕನ್ಫ್ಯೂಷನ್ ಆಗಬೇಡ್ರಿ, ಹೈಕೋರಿ. ಡಾಕ್ಟರ್ ಹೇಳಿದ ಮಾತು ಕೇಳಿ ಹೈಕೋರಿ. ನಮ್ಮ ಡೈಟ್ ಅವೆಲ್ಲ ಕಂಟ್ರೋಲ್ ಮಾಡಿಕೊಂಡು ನಾವು ಅದು ಬಿಡೋ ಸ್ಟೇಜಿಗೆ ತಂದುಕೊಂಡ್ಬಿಡೋಣ. ಓಕೆನಾ? ಟ್ರೈ ಮಾಡ್ತಿರಲ್ಲ, ಎಲ್ಲರಿಗೂ ತಿಳಿದಿದ್ದ ವಿಷಯನೇ. ಆದರೆ ಸ್ವಲ್ಪ ಮಂದಿ ಕನ್ಫ್ಯೂಷನ್ದಾಗಿರ್ತಾರೆ. ಅವ್ರ ದಸಿಂದನೇ ತಿಳಿದವ್ರು ಮಾತ್ರ ಭಯಬೇಡ್ದು. ಅದಕ್ಕಾಗಿ ಈ ಟಾಪಿಕ್ ಹೇಳಬೇಕು, ತಿಳಿಬೇಕು ಎಲ್ಲರಿಗೆ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳಿರ್ತೀನಿ. ಓಕೆನಾ? ಮತ್ತು ಈ ವಿಡಿಯೋ ಲೈಕ್ ಆಗಿರಬೇಕು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ಮತ್ತು